ಮದುವೆಯ ಲೈಫು ಅಂದರೆ ದಾಂಪತ್ಯ ಜೀವನದ ಶುರು ಹೇಗಾಯಿತು ಅಂತ ತಿಳ್ಕೊಂಡ್ವಿ. ಸೊ ಅದಕ್ಕೂ ಹಿಂದೆ ಹೋಗಬೇಕು ಅಂತ ಆಸಕ್ತಿ ಇದೆ. ಅಂದರೆ ನಿಮ್ಮ ಸ್ಟ್ರಗಲ್ ಏನಿತ್ತು, ನೀವು ಹೇಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರಿ ಅಂತ. ನೀವು ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ರಿ. ಸೊ ಟೀಚರ್ ಕಾನ್ಸ್ಟಿಟ್ಯೂನ್ಸಿನಿಂದಲೇ ಗೆಲುವನ್ನು ಸಾಧಿಸ್ಕೊಂಡು ಬರ್ತೀರಾ. ಅದು ಸತತ ಗೆಲುವು, 8 ಬಾರಿ ಗೆಲುವನ್ನು ಸಾಧಿಸಿದ್ದೀರಾ. ಈ ಗೆಲುವಿನ ಹಿಂದಿನ ಒಂದು ಗುಟ್ಟು ಏನು ಸರ್? ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಕಾಲೇಜಲ್ಲಿದ್ದಾಗ ನಾನು ಲೀಡರ್ ಇದ್ದೆ, ಜನರಲ್ ಸೆಕ್ರೆಟರಿ ಆಗಿದ್ದೆ. ಕಾಲೇಜಲ್ಲೆಲ್ಲ ಎಲ್ಲದರೂ ಲೀಡ್ ತೊಗೋತಿದ್ವಿ. ಆಕಸ್ಮಿಕವಾಗಿ ಶಿಕ್ಷಕ ಅಂತ ಆಗಬೇಕಂತ ಪರಿಸ್ಥಿತಿ ನಿರ್ಮಾಣ ಅಂತ ಆದೆ. ಶಿಕ್ಷಕ ಆದ ನಂತರ ಅಲ್ಲೆಲ್ಲ ನಡೀತಿರೋಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ವಿ. ನಮ್ಮ ಹಿಂದಿದ್ದಂಥ ಒಂದು ಸಂಘಟನೆ ಇತ್ತು ನಮ್ದು. ಸಂಘಟನೆ ಮುಖಾಂತರ ಹೋರಾಟ ಮಾಡಿದ್ವಿ. ನಮ್ಮ ಹಿಂದಿದ್ದ ಎಮ್ ಎಲ್ ಸಿ ಅವರು ಶಿಕ್ಷಕರಿಗೆ ಏನೊಂದು ಅದು ಮಾಡಲಿಲ್ಲ. ಅವ್ರು ಕೂಡ ಜಗಳ ಮಾಡಿ, ನೀವು ಶಿಕ್ಷಕರ ಪ್ರತಿನಿಧಿಯಾಗಿ ಹಿಂಗೆ ಮಾಡೋದಿಲ್ಲ, ಶಿಕ್ಷಕರ ಸಮಸ್ಯೆ ಬಗೆಹರಿಸಲ್ಲ, ಅದಕ್ಕೆ ಬಾ ನೀವು ಎಲೆಕ್ಷನ್ ಬಂದಾಗ ನೋಡ್ತೀವಿ ಅಂತ ಹೇಳಿದ್ವಿ. ಅದೊಂದು ಮಾತು ಅಂದದ್ದ ಕರೆ, ಆ ಮಾತಿನ ಸಲುವಾಗಿ ಎಲೆಕ್ಷನ್ ನಿಂತಿಟ್ಟು. ಹಿಂಗೆ ನಾವು ಗೆಲ್ತೀವತ್ತೆ ಏನು ನಿಂತಿದ್ದಿಲ್ಲ, ನಿಲ್ಲುವಂದು ನಿಂತೀವಿ. ಅದು ಆಕಸ್ಮಿಕವಾಗಿ ಗೆಲುವಾಯಿತು. ಸೊ ಯಾವತ್ತು ನೀವು MLA ಕಂಟೆಸ್ಟ್ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಒಮ್ಮೆನ 1985ರಾಗ ರಾಮಕೃಷ್ಣ ಹೆಗಡೆ ಅವರು ಧಾರವಾಡ ಕಾನ್ಸ್ಟಿಟ್ಯೂನ್ಸಿ ನಿಲ್ಬೇಕಂತೇಳಿ ನನಗೆ ಕರೆದು B.Pharm ಕೂಡ ತಯಾರಾದರು. ಬಟ್ 3000 ಜನ ಶಿಕ್ಷಕರು ಸ್ಟ್ರೈಕ್ ಮಾಡಿದರು. ಅವ್ರನ್ನ ಬಿಡೋಂಗಿಲ್ಲ, ನಾವು ಇಲ್ಲೇ ಇರ್ಬೇಕಂತೇಳಿ ಹೆಗಡೆ ಅವ್ರ ಗೆಸ್ಟ್ ಹೌಸ್ನಿಂದ DC ಆಫ್ನ ಮಲ್ಕೊಂಡ್ಬಿಟ್ರು ಟೀಚರ್ಸು. ಬಿಡಲೇ ಇಲ್ಲ. ಅದಕ್ಕೆ ಆಯ್ತಪ್ಪ ಏನು ಮಾಡೋಕ್ಕಂದ್ರೆ ಅವ್ರ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಉಳ್ಕೊಂಡು. ಸೊ ನೀವು ಶಿಕ್ಷಕರ ಆಸ್ತಿ ಆಗ್ಬಿಟ್ಟಿದ್ದೀರಾ ನೀವು. ಸೊ ಯಾವ ಥರ ಮೇಂಟೈನ್ ಮಾಡ್ತಿದ್ರಿ? ಸರ್ ಟೈಮ್ ಕೊಡ್ತಿರ್ಲಿಲ್ಲ, ಮಕ್ಕಳನ್ನ ನೋಡಬೇಕು, ಮನೇನ ನೋಡಬೇಕು. ಯಾವ ವಿಚಾರ ನಿಮಗೆ ತುಂಬ ಚಾಲೆಂಜಸ್ ಅಂತ ಅನಿಸಿದೆ ಮೇಡಮ್? ನನಗೇನಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಕಲಿತು ತಮ್ಮ ಕಾಲ ಮೇಲೆ ತಾವು ನಿಂದಿರ್ಬೇಕು ಅನ್ನೋದೊಂದು ಆಸೆ ಇತ್ತು. ಜನ ಹೇಳ್ತಿದ್ರು, ಯಾಕೆ ನೀವು ಸರ್ ಜೊತೆ ಬರೋದಿಲ್ಲ ಅಂತ. ಸರ್ ಇಡೀ ದಿನ ಅಡ್ಡಾಡ್ತಾರೆ, ನಾನು ಅಡ್ಡಾಡ್ಬಿಟ್ರೆ ನನ್ನ ಮಕ್ಕಳು ನೋಡೋರು ಯಾರು, ಅವ್ರದ್ದು ಎಜುಕೇಷನ್ ಹೇಗೆ, ಅದ್ರ ಸಲುವಾಗಿ ನಾನು ಅವ್ರ ಜೊತೆ ಹೋಗೋದು ಅದು ಭಾಳ ಕಡಿಮೆ. ನಾನು ಮಕ್ಕಳನ್ನ ಓದಿಸ್ಬೇಕು, ಚೆನ್ನಾಗಿ ಇದನ್ನು ಅವರು ತಮ್ಮ ಕಾಲ ಮೇಲೆ ತಾವು ನಿಂದಿರಬೇಕು, ಅವ್ರ ತಂದೆ ಹೆಸರು ತೊಗೊಂಡು ಬರಬೇಕು ಅನ್ನೋ ಆಸೆಯಿಂದ ನಾನು ಹೊರಗಡೆ ಜಾಸ್ತಿ ಅಡ್ಡಾಡ್ತಿರ್ಲಿಲ್ಲ ಅಷ್ಟೇ. ಓಕೆ. ಸೊ ನಿಮ್ಮ ಇಡೀ ಮನೆಯನ್ನು ನೀವು ಬೆಂಬಲಿಸಿ ಮನೆಯಲ್ಲಿ ನೀವು ಶಕ್ತಿಯಾಗಿ ನಿಂತಿದ್ದಕ್ಕೆ ಸರ್ ಇಷ್ಟೊಳ್ಳೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಿದ್ರೆ ಸರ್ ನಿಮ್ಮ ಯಶಸ್ಸಿನ ಎಷ್ಟು ಪರ್ಸೆಂಟೇಜ್ನ ಅವ್ರಿಗೆ ಕೊಡೋಕ್ಕೆ ಇಷ್ಟ? 100ಕ್ಕೆ 90 ಮಾತಾಗಿ 100ಕ್ಕೆ 90 ಮೇಲೆ ಅವರಿಗೇನೆ ನಿಮ್ಮ ಯಶಸ್ಸಿನ ಒಂದು ಪರ್ಸೆಂಟೇಜ್. ಅಲ್ಲ, ಅವರೇ ಅಡ್ಡು ಬಂದರೆ ಇವೆಲ್ಲ ಆಗ್ತಿದ್ದಿಲ್ಲ. ಅವರು ಪ್ರತಿಯೊಂದಕ್ಕೂ ಯಾವುದಕ್ಕೂ ಇವತ್ತಿನವರೆಗೂ ಅಡ್ಡು ಬಂದಿಲ್ಲ, ಕೇಳೋಂಗಿಲ್ಲ. ನಾನು ಹೊರಗೆ ಹೋಗ್ತೀನಂತ ಹೇಳಿದ್ರು ಆಯ್ತು ಅಂದರು. ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀವಿ, ಏನೂ ಕೇಳೋಂಗಿಲ್ಲ. ಎಷ್ಟೊತ್ತಿಗೆ ಬಂದರೂ ಕೇಳೋಂಗಿಲ್ಲ. ಸೊ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ, ಹೆಂಡತಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂತ ಯಾವತ್ತಾರು ರಿಗ್ರೆಟ್ ಇದೆಯಾ? ಆಯ್ತು, ಭಾಳ ಸಲ ಇದೆ, ಭಾಳ ಸಲ ಆಗಿದೆ. ಎಸ್ಪೆಷಲಿ ಯಾವ ವಿಚಾರಕ್ಕೆ ಸರ್? ಯಾವುದೋ ಒಂದು ದಿನ, ಇಂತಹ ದಿನ ನಾನು ಇರಬೇಕಿತ್ತು ನನ್ನ ಹೆಂಡತಿ ಮಕ್ಕಳ ಜೊತೆ ಅಂತ ನಿಮ್ಗೆ ಅನಿಸಿದೆ? ಈಗ ಬರ್ತ್ಡೇ ಇರ್ತೈತಿ ಮಕ್ಕಳದು. ಬರ್ತ್ಡೇ ಇದ್ದಾಗ ಇರಬೇಕು. ಎಲ್ಲೇ ಹೋಗಿರ್ತೀನಿ, ಯಾವುದೋ ದೇಶಕ್ಕೆ ಹೋಗಿರ್ತೀನಿ, ಅಕ್ಕಿ ಬರ್ತಾ ಇರ್ತೈತಿ. ಒಂದೊಂದು ಸರಿ ಮಗಳು ನನಗೆ ಡಾಕ್ಟರ್ ಇಲ್ಲೇ ಬೋರಿಂಗ್ದಾಗ ಆಕೆ ಫೋನ್ ಮಾಡಪ್ಪ ನಾನು ಬರ್ತಾ ಇತ್ತೆ ಅಂತ ಹೇಳಿದ್ಲಾಕಿ. ಆವಾಗ ನಾನು ಸಾರಿ ಅಮ್ಮ ಅಂತ ಹೇಳಿದೆ. ಈ ಥರ ಟೋಟಲಿ ಏನಂದರೆ ನಾನು ಟೋಟಲ್ ನಿಗ್ಲೆಕ್ಟ್ ಮಾಡಿ ಅನ್ನೋದು ನಾನು ಕಾನ್ಷಿಯಸ್ ಬೈಟ್ ಆಗ್ತದೆ, ಒಪ್ಕೋತೀನಿ. ಓಕೆ, ನಿಮಗೆ ಅದ್ರ ಬಗ್ಗೆ ರಿಗ್ರೆಟ್ ಕೂಡ ಇದೆ. ಸೊ ಮೇಡಮ್ ನೋಡಿ, ಸರ್ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಸೊ ನೀವು ಅವ್ರನ್ನ ಸಂಪೂರ್ಣವಾಗಿ ಕ್ಷಮಿಸುವಂಥ ಟೈಮ್ ಅಂತ ಅನಿಸುತ್ತೆ. ಕ್ಷಮಿಸಿದ್ದೀರಾ ಈ ವಿಚಾರಕ್ಕೆ ಅವ್ರನ್ನ? ಕ್ಷಮಿಸಿದ್ದೀನಿ. ಅವರೇನು ಅಂತಿಂಥ ಕೆಲಸ ಮಾಡಲ್ಲ. ಒಬ್ಬರದ್ದು ಶಿಕ್ಷಕರದ್ದು ಸಮಸ್ಯೆಗಳನ್ನು ಪರಿಹರಿಸ್ಬೇಕನ್ನೋದು, ಅವ್ರಿಗೆ ಏನು ತೊಂದರೆ ಇದೆ ಅದು ಸರಿಪಡಿಸ್ಬೇಕು ಅನ್ನೋದು ಇತ್ತಲ್ಲ. ಹಾಗಾಗಿ ನನಗೇನು ಅವ್ರದ್ದು ಕೆಲಸ ಮಾಡೋದಕ್ಕೇನು ತೊಂದರೆ ಇರಲಿಲ್ಲ. ಸರ್ ಮೇಡಮ್ ಮೇನೇ ಆಸೆ ಪಟ್ಟು ಹೇಳಿದ್ರು, ನನಗೆ ಮದುವೆ ಆಗೋ ಇಚ್ಛೆ ಇದೆ ನಿಮ್ಮ ಹತ್ರ ಅಂತ. ಯಾವ ಥರ ಮೇಡಮ್ಗೆ ನೀವು ಪ್ರಪೋಸ್ ಮಾಡಿದ್ದೀರಾ? ಅದೇನು ಮನೆಯಲ್ಲಿ ಇರೋದ್ರಿಂದ ಏನು ಪ್ರಪೋಸ್ ಯಾರು ಮಾಡಿದ್ರು ಏನು ಗೊತ್ತೇ ಇಲ್ಲ. ಬಟ್ ಮದುವೆ ಮಾಡ್ಬೇಕಂದ್ರು ಆಯ್ತು ಅಂದ್ವಿ. ನಾನು ಅಂದೆ, ಆಕಿನೂ ಇಲ್ಲ. ಮತ್ತು ನಮ್ಮ ತಾಯಿಯವ್ರು ಜಾಸ್ತಿ ಆಸಕ್ತಿ ಈಕಿನ ಮಾಡ್ಕೋಬೇಕಂತೇಳಿ. ಭಾಳ ಆಕಿ ಬುದ್ಧಿವಂತದಾಳ, ಚಲೋ ಓದ್ತಾಳೆ, ಸಮಾಧಾನದಾಳ, ಹಂಗಂತಿತ್ತು. ಅದೇನು ಸಿಂಪಲ್ ಈ ಗೊಂಬೆ ಆಟ ಮಾಡ್ತಾರೆ ಆ ಥರ ಆಗಿತ್ತು ನಮಗೆ. ನಿಮ್ಮ ಮೆಚ್ಚಿನ ಪ್ರೀತಿಯ ಶ್ರೀಮತಿಯವರು ಎದುರುಗಡೆ ಸಿಕ್ಕಿದ್ದಾರೆ. ಸ್ವಲ್ಪ ಫ್ರೀಯಾಗೂ ಇದ್ದೀವಿ, ಒಂದೇ ಒಂದು ಹೂ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನು ಹೂ ಕೊಡು, ದಿನ ಕೊಡ್ತೀವಿ. ಎಸ್, ನಾವು ರೆಡಿ ಮಾಡಿದ್ದೀವಲ್ಲ. ಕೊಡಿ ತೊಗೊಂಬರ್ರಿ, ಏನು ಕೊಡೋಕ್ಕೇನು. ಮುಂದಿನ ದಿನಮಾನಗಳಲ್ಲಿ ಸಾಧ್ಯ ಆದಷ್ಟು ಅಕ್ಕಿ ಕೂಡಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ, ಅದೊಂದೇ ದೊಡ್ಡದೀಗ. ಅದನ್ನು ಬಿಟ್ಟು ಬೇರೆ ಯಾವ್ದು ದೊಡ್ಡದಿಲ್ಲ. ನನ್ನ ಬಗ್ಗೆ ಇರುವಂಥ ಸ್ವಲ್ಪ ಕಾಳಜಿ ಜಾಸ್ತಿ ಆಗಲಿ ಅಂತ ಹೇಳ್ತೀನಿ. ಅವ್ರ ಪ್ರೀತಿಗೆ, ನನ್ನ ಮೇಲಿಟ್ಟ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ತೋಳಪ್ಪ,
ಏನು ನನಗೆ ತೊಂದರೆ ಕೊಡೋದಕ್ಕಿದು ಒಂದು ಧನ್ಯವಾದಗಳು. ನನ್ನ ಮೇಲೆ ಭಾಳ ಕಾಜಿದ್ದದಕ್ಕೆ ಅಭಿನಂದನೆಗಳು. ಮಕ್ಕಳನ್ನೆಲ್ಲ ಚೆಂದಾಗಿ ನೋಡ್ಕೊಂಡು ನಾನು ತೊಂದರೆ ಕಡಿಮೆ ಮಾಡಿದ್ದಕ್ಕೆ ಅಭಿನಂದನೆಗಳು. ನೈಸ್ ನೈಸ್ ನೈಸ್. ನಮ್ಮ ದೊಡ್ಡ ಹೂ ಗುಚ್ಚನೇ ಬಂದು ಸೇರಿಕೊಂಡಿದೆ ನಿಮ್ಮ ಹತ್ರ. ಸೊ ಇಷ್ಟೊಂದು ಧನ್ಯವಾದಗಳ ಸುರಿಮಳೆನೇ ಬಂದಿದೆ. ಸೊ ನೀವೇನು ಹೇಳ್ತೀರಾ ಮೇಡಮ್ ಈ ಕ್ಷಣಕ್ಕೆ? ಇವತ್ತೊಂದು ದಿವಸ ಇರಬಾರ್ದು ಅಂತ ಹೇಳ್ತಾರೆ. ಇದೇ ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತೋರಿಸ್ಕೊಡುತ್ತೆ ಇದು, ಈ ಗುಲಾಬಿ. ಸೊ ಏನಂತ ಕರಿತೀರಾ ಪ್ರೀತಿಯಿಂದ ಅವ್ರನ್ನ? ಏನಿಲ್ಲ, ರೀ ಅಂತ ಕರಿತೀರಾ ಸರ್? ನೀವೇನಂತ ಕರಿತೀರಾ? ನಾ ಹೇಮು ಅಂತೀನಿ. ಅಕ್ಕಿ ಹೆಸರು ಹೇಮಲತಾ. ಮೊದಲು ಹೇಮಿ ಅಂತಿದ್ದೆ ಬಿಗಿನಿಂಗಕ್ಕೆ. ಒಂದು 10 ವರ್ಷ ಹೇಮಿ ಅಂತಿದ್ನಿ. ಎಲ್ಲ ನೋಡೋರು ಮಂದಿ. ಆಮೇಲೆ ಬರ್ತಾ ಈಗ ಹೇಮು ಅಂತ ಅದು ರೂಢಿ. ಈಗೂ ಹೇಮು ಅಂತಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಕರೆಯೋದಿಲ್ಲ. ಸೊ ನೀವಿಬ್ಬರು ಮದುವೆ ಆದಮೇಲೆ ಫಸ್ಟ್ ನೋಡಿದಂಥ ಸಿನಿಮಾ ಯಾವುದು ಮೇಡಮ್? ತಾಯಿಗೆ ತಕ್ಕ ಮಗ. ಮೇಡಮ್ ಸರ್ ಹೇಳಿದ್ರು ಯಾವೆಲ್ಲ ಟೈಮ್ಗಳಲ್ಲಿ ನಾನು ಮಿಸ್ ಮಾಡ್ಕೊತೀನಿ ಅಂತ. ನೀವು ತುಂಬಾ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ, ಒಂದು ಯಾವುದೋ ಒಂದು ಸಿಚುವೇಶನಲ್ಲಿ ಇವತ್ತು ಇರಲೇಬೇಕಿತ್ತು ನಮ್ಮ ಹಸ್ಬೆಂಡ್ ಅಂತ ನೀವು ಮಿಸ್ ಮಾಡ್ಕೊಂಡಿದ್ದು ಉಂಟಾ? ಹಾಂ, ಇದೇ ನಮ್ಮ ಮನೇಲಿ ನಾವು ಪ್ರೀತಿಯಿಂದ ಸಾಕಿದ ಒಂದು ನಾಯಿ ಇತ್ತು. ಅದು ಇವ್ರು ಇಲ್ದಾಗ ತೀರ್ಕೊಡ್ತು. ಅವಾಗ ನನಗೆ ಭಾಳ ಅವ್ರು ಇರಬೇಕಾಗಿತ್ತು ಅಂತ ಅನಿಸಿದ್ದು. ಯಾಕಂದ್ರೆ ಅವರು ಅದನ್ನ ಮೇಲೆ ಭಾಳ ಪ್ರೀತಿ. ರಾತ್ರಿ 12 ಗಂಟೆ ಬಂದ್ರೂ ಫಸ್ಟ್ ಅದನ್ನು ಮಾತಾಡ್ಸಿನೇ ನಮ್ಮ ಹತ್ರ ಬರೋರು ಅವರು. ಅವ್ರು ಇಲ್ದಾಗನೇ ಅದಾಯಿತು, ಎಕ್ಸ್ಪೈರ್ ಆಯ್ತು ಅದು. ಅವತ್ತು ಸ್ವಲ್ಪ ಬೇಜಾರಾಯಿತು, ಅವ್ರು ಇರಬೇಕಾಗಿತ್ತು ಅಂತಂದು. ಸೊ ಸರ್, ಇಂತಹ ಹಲವಾರು ಸಿಚುವೇಶನ್ಗಳನ್ನ ನೀವು ಕೂಡ ಎದುರಿಸಿರ್ತೀರ. ಪ್ರೀತಿಯ ನಾಯಿ ನಿಮ್ಮನ್ನು ಅಗಲಿದಾಗ ನೀವು ಇರಲಿಲ್ಲ, ನಿಮಗೂ ಕೂಡ ಅವತ್ತು ಬಹಳ ದುಃಖ ಅನಿಸುತ್ತೆ. ಸಹಜವಾಗಿರುತ್ತೆ. ಯಾಕಂದ್ರೆ ಮೂಕ ಪ್ರಾಣಿಗಳ ಮೇಲೆ ನಾವು ಭಾಳಷ್ಟು ಪ್ರೀತಿ. ನಮ್ಮ ತೋಟದಲ್ಲೆಲ್ಲ ನೀವು ನಮ್ಮ ತೋಟಕ್ಕೆ ಬಂದಿದ್ರೆ ಚೆನ್ನಾಗಿತ್ತು. ನಿಮ್ಗೆ ಅಲ್ಲಿ ಗೊತ್ತಾಗಿತ್ತು ನಿಮ್ಗೆ ಹೆಂಗೆ ನಮ್ಮ ಮೂಕ ಪ್ರಾಣಿ ನಮ್ಮ ಕೂಡ ಅದಾವ ಅಂತೇಳಿ. ಸಹಜವಾಗಿ ಅಂಥ ಘಟನೆಗಳು ಭಾಳ ಆಗ್ಯಾವ. ಬಟ್ ಅದರಲ್ಲಿ ಮೂಕ ಪ್ರಾಣಿಗೆ ಹಂಗೆ ಆದದ್ದಕ್ಕೆ ಅಷ್ಟೊಂದಿದೆ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.